ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ಬೋದು ಯಾಗಂಟಿ ಅರ್ಧನಾರೀಶ್ವರ ಅಥವಾ ಉಮಾಮಹೇಶ್ವರ, ನಂದಿ ಬಸವಣ್ಣ, ಶಂಕರ ಗುಹೆ ಮತ್ತು ಅಗಸ್ತ್ಯ ಗುಹೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ಜೀವಂತವಾಗಿ ಇರ್ತಕ್ಕಂಥ ನಂದಿ ಇದೆ, ಅಂದರೆ ದಿನ ದಿನಕ್ಕೆ ಬೆಳೆಯುತ್ತಾ ಇದೆ, ವರ್ಷಕ್ಕೆ 1 ಇಂಚು ಬೆಳೀತಾ ಇದೆ. ಇದು ಭಾರತೀಯ ಪುರಾತತ್ವ ಇಲಾಖೆಯಿಂದ ಕೂಡ ಸಾಬೀತಾಗಿದೆ. ಇದು ನಂದ್ಯಾಲ ಜಿಲ್ಲೆಯ ಬನಗಾನಪಲ್ಲಿಯಲ್ಲಿದೆ. ಇದು ಮ್ಯಾಪ್ ಹಾಕೊಂಡ್ರೆ ಸಿಗುತ್ತೆ. ಎಲ್ಲಿಂದ ಎಷ್ಟೆಷ್ಟು ದೂರ ಅಂತ ಇಲ್ಲೆಲ್ಲ ಡಿಸ್ಪ್ಲೇ ಆಗಿದೆ ನೋಡಿ. ಪ್ರತಿಯೊಂದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಕೊಡ್ತೇನೆ. ದೇವಸ್ಥಾನದ ಟೈಮಿಂಗ್ಸ್ ಇದೆ ನೋಡಿ, ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ. ಈ ದೇವಾಲಯವನ್ನು ಅಗಸ್ತ್ಯ ಮಹಾಮುನಿಗಳು ವೆಂಕಟೇಶ್ವರ ಸ್ವಾಮಿಗೆ ನಿರ್ಮಿಸಿದರು. ತಿರುಪತಿಗಿಂತ ಮೊದಲು ಇಲ್ಲಿ ಸ್ಥಾಪಿತ ಆಗಬೇಕಂತೇಳಿ ತಪಸ್ಸು ಮಾಡುವಾಗ ಒಂದು ವಿಘ್ನ ಉಂಟಾಗಿ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯ ಕಾಲು ಬೆರಳು ಲೋಪವಾಗುತ್ತದೆ. ಆದ್ದರಿಂದ ನಂತರ ಶಿವನ ತಪಸ್ಸನ್ನು ಮಾಡುತ್ತಾರೆ. ಶಿವನ ಪ್ರತ್ಯಕ್ಷನಾಗಿ ಏನು ಬೇಕಂತ ಹೇಳಿದಾಗ, ನನಗೆ ಇಲ್ಲಿ ಶಿವನು ಪಾರ್ವತಿಯ ಜೊತೆಗೆ ಅರ್ಧವಾಗಿ ಕಾಣಬೇಕಂತೇಳಿ ಬೇಡಿಕೊಳ್ತಾನೆ. ಅದೇ ರೀತಿಯಲ್ಲಿ ಶಿವನು ಮತ್ತು ಪಾರ್ವತಿ ಒಂದೇ ವಿಗ್ರಹದಲ್ಲಿ ಇಬ್ಬರೂ ಸಹ ಒಂದೇ ಇದರಲ್ಲಿ ಕಾಣ ಸಿಗುತ್ತದೆ. ಇದು ಯಾಗಂಟಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಇದನ್ನು ಯಾಗಂಟಿ ಉಮಾಮಹೇಶ್ವರ ಅಥವಾ ಅರ್ಧನಾರೀಶ್ವರ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಬಂದುಬಿಟ್ಟು ಕೈಲಾಸ ಥರ ನಿಮಗೆ ಭಾಸವಾಗುತ್ತದೆ. ಇಲ್ಲಿ ಗುಹಾಂತರ ದೇವಾಲಯಗಳು ಸುತ್ತಮುತ್ತಲು ಎಲ್ಲಿ ನೋಡಿದರೂ ಕೂಡ ಶಿವನ ಎದುರಿಗೆ ಇಲ್ಲಿ ಒಂದು ನಂದಿ ಬಸವಣ್ಣ ಇದೆ. ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಈ ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಪ್ರಕಾರ ಕಲಿಯುಗ ಅಂತ್ಯಕ್ಕೆ ಆ ನಂದಿಯು ಜೀವವನ್ನು ತುಂಬಿಕೊಂಡು ಕಾಲು ಕೆರೆದು ಗರ್ಜನೆ ಮಾಡುತ್ತಾ ಕೂಗುತ್ತದೆ ಎಂದು ಹೇಳಿದ್ದಾರೆ. ಒಳಗಡೆ ಮೂರ್ತಿಯನ್ನು ತೆಗೆಯಲು ವಿಡಿಯೋ ಅವಕಾಶವಿಲ್ಲ. ನಂತರ ದೇವಸ್ಥಾನದ ಹಿಂದುಗಡೆ ಈ ಎಲ್ಲ ಚಿಕ್ಕ ಚಿಕ್ಕ ದೇವರ ಮೂರ್ತಿಗಳು ಸಿಗುತ್ತವೆ. ಅವೆಲ್ಲ ನೋಡ್ಕೊಂಡ್ಮೇಲೆ ನಂದಿನ ನಿಮಗೆ ತೋರಿಸ್ತೇನೆ. ಮಾರ್ಕಂಡೇಯ ಸ್ವಾಮಿ ಅವರು ಇದ್ದಾರೆ. ಎಲ್ಲವೂ ಚೆನ್ನಾಗಿದ್ದಾವೆ. ಸುತ್ತಮುತ್ತಲು ಬೆಟ್ಟ ಗುಡ್ಡ, ಮಿಡ್ಲಲ್ಲಿ ದೇವಸ್ಥಾನ. ಇದೇ ನೋಡಿ ನಂದಿ ಬಸವಣ್ಣ. ಇದು ಪ್ರತಿಯೊಂದು ವರ್ಷಕ್ಕೆ ಮಿಲಿಮೀಟರ್ ಬೆಳೀತಾ ಇದೆ. ಇದು ಭಾರತೀಯ ಪುರಾತತ್ವ ಇಲಾಖೆಯಿಂದ ಕೂಡ ಸಾಬೀತಾಗಿದೆ. ಈ ನಂದಿನ ದರ್ಶನ ಪಡೆಯಿರಿ. ಇದು ಜೀವಕಳೆಯನ್ನು ಹೊಂದಿದೆ. ಈ ನಂದಿ ಮುಂದೆ ಕಲಿಯುಗ ಅಂತ್ಯಕ್ಕೆ ಕಾಲು ಕೆರೆದು ಗರ್ಜನೆ ಮಾಡುತ್ತಾ ಕೂಗುತ್ತದೆ ಎಂದು ಶ್ರೀ ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನ ನುಡಿದಿದ್ದಾರೆ. ಮತ್ತು ಈ ಟೆಂಪಲ್ ತಿರುಪತಿಗಿನ ಫೇಮಸ್ ಆಗುತ್ತೆ ಅಂತ ಕೂಡ ಕಾಲಜ್ಞಾನದಲ್ಲಿ ಸಾಬೀತಾಗಿದೆ. ಈ ನಂದಿಗೆ ನೀವು ಕಿವಿಯಲ್ಲಿ ಹೇಳಿದರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಅಂತೇಳಿ ಪ್ರತೀಕವಿದೆ. ಈ ನಂದಿನ ತಪ್ಪದೆ ದರ್ಶನ ಮಾಡಿಕೊಳ್ಳಿ. ನಂತರ ದೇವಸ್ಥಾನದ ಹಿಂದುಗಡೆ ಜರಿ ರೀತಿಯಲ್ಲಿ ನೀರು ಬಂದು ಸೇರುತ್ತದೆ. ಎಲ್ಲಿಂದ ಬರುತ್ತದೆ ಅಂತ ಗೊತ್ತಿಲ್ಲ. ಸುತ್ತಲೂ ಬೆಟ್ಟ ಗುಡ್ಡ, ಆದರೆ ನೀರು ಮಾತ್ರ ಕ್ಲೀನ್ ಆ್ಯಂಡ್ ಗ್ರೀನು. ನಿಮಗೆ ನೀರಿದೆ ಅಂತಲೂ ಕಾಣಿಸುವುದಿಲ್ಲ, ಆ ಥರ ಇದೆ. ಸಣ್ಣ ಸಣ್ಣ ಮೀನುಗಳಿವೆ. ಇದೇ ನೀರನ್ನೇ ಪ್ರಸಾದವಾಗಿ ಗುಡಿಯಲ್ಲಿ ನೀಡಲಾಗುತ್ತದೆ. ಈ ನೀರನ್ನ ಕುಡೀರಿ, ಸರ್ವರೋಗಗಳು ಮುಕ್ತಿಯಾಗ್ತವೆ. ಸುತ್ತಲೂ ಗುಡ್ಡ ನಡುವೆ ಈ ಮೂಲ ಎಲ್ಲಿಂದ ಇದೆ, ನೀರಿನ ಮೂಲ ಅಂತ ಕಂಡುಹಿಡಿದರೂ ಸಿಕ್ಕಿಲ್ಲ. ಬಟ್ ಸುತ್ತಲೂ ಗುಡ್ಡ, ಗುಹಾಂತರ ದೇವಾಲಯಗಳು. ಬಟ್ ನೀರು ಸದಾಕಾಲ ಎಲ್ಲ ಕಾಲಗಳಲ್ಲಿಯೂ ಸೇಮ್ ಒಂದೇ ರೀತಿಯಲ್ಲಿ ಹರಿತಾ ಇರುತ್ತದೆ. ನೀರು ಯಾವತ್ತೂ ಖಾಲಿಯಾದ ಉದಾಹರಣೆಗಳಿಲ್ಲ. ಈ ನೀರು ಮುಂದೆ ಪುಷ್ಕರಣಿಗೆ ಸೇರುತ್ತದೆ. ಅಲ್ಲಿ ನಂದಿ ಬಸವಣ್ಣನಿಂದ ಬಾಯಿಯಿಂದ ಬರ್ತಕ್ಕಂಥ ನೀರು ಸ್ಪೆಷಲ್ ಅಂತ ಹೇಳ್ಬೋದು. ಇದೇ ನೀರೇ ಸಿಗಿರುತ್ತದೆ ಮುಂದೆ ಪುಷ್ಕರಣಿಗೆ ಸ್ನಾನ ಮಾಡಿಬಿಟ್ಟು ದರ್ಶನ ಮಾಡಿಕೊಳ್ಳುವುದು ಇನ್ನೂ ಉತ್ತಮ. ನಿಮಗೆ ಟೈಮ್ ಇದ್ದರೆ ಫಸ್ಟು ಪುಷ್ಕರಣಿಯಲ್ಲಿ ಮುಂದುಗಡೆ ಸ್ನಾನ ಮಾಡಿ ಆಮೇಲೆ ಶಿವನ ದರ್ಶನ ಮಾಡಿಕೊಳ್ಳಿ. ಇಲ್ಲಿ ಹಲವಾರು ವೀರನರಸಿಂಹರೆಡ್ಡಿ, ಅನ್ನಮಯ್ಯ, ಪುಷ್ಪ 2 ಹಲವಾರು ಚಿತ್ರಗಳು ಇಲ್ಲಿ ಚಿತ್ರೀಕರಣ ಮಾಡಲಾಗಿದೆ, ತೆಲುಗು ಸಿನಿಮಾಗಳು. ತದನಂತರ ನಿಮಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತದೆ. ಒಂದು ಸಿನಿಮಾ ಫ್ರೇಮ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ ಎಲ್ಲ ಚಿತ್ರಗಳಲ್ಲಿ ಚಿತ್ರೀಕರಣ ಆಗ್ತಾ ಇರೋದು. ಈ ಫ್ರೇಮಲ್ಲಿ ವೆಂಕಟೇಶ್ವರ ಸ್ವಾಮೀಜಿಯವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಅದು ಕಾಲು ಬೆರಳು ಏನು ಉದುರಿತ್ತಲ್ವ, ಆ ಮೂರ್ತಿಯನ್ನು ಈ ನೆಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ತಿರುಪತಿ ಮುಂಚೆನೇ ಸ್ಥಾಪನೆ ಮಾಡಬೇಕಂತಾಗಿತ್ತು, ಆದರೆ ತಪಸ್ಸು ಮಾಡುವಾಗ ವಿಘ್ನ ಉಂಟಾಗಿ ಕಾಲು ಬೆರಳು ಇದಾಗಿರುತ್ತದೆ. ಆದ್ದರಿಂದ ಇದನ್ನು ಸೈಡಲ್ಲಿ ಇಟ್ಟಿದ್ದಾರೆ. ಬಟ್ ಇದು ಕೂಡ ಫೇಮಸ್ ಆಗಿದೆ. ಗುಹಾಂತರ ದೇವಾಲಯದಿಂದ ನೀವು ನೋಡಿದರೆ ಉಮಾಮಹೇಶ್ವರ ಟೆಂಪಲ್ ಸಖತ್ ವ್ಯೂ ಕಾಣುತ್ತದೆ. ಇಲ್ಲಿ ಫೋಟೋ ವಿಡಿಯೋ ತುಂಬಾ ತೆಗೆದುಕೊಳ್ಬೋದು ನೀವೆಲ್ಲ. ಗುಹಾಂತರ ದೇವಾಲಯ ಭಯಾನಕ ರೀತಿಯಲ್ಲಿದೆ. ಬಟ್ ಮೆಟ್ಲುಗಳಿವೆ, ಯಾವುದೇ ತೊಂದರೆ ಇಲ್ಲ. ಎಲ್ಲವೂ 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎಲ್ಲ ದೇವಾಲಯಗಳು ನಿಮಗೆ ಸಿಗುತ್ತವೆ. ವೆಂಕಟೇಶ್ವರ ಸ್ವಾಮಿ ದರ್ಶನ ನಂತರ ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡಿದ ಜಾಗಕ್ಕೆ ಹೋಗಬಹುದು. ಅದು ಕೂಡ ಗುಹಾಂತರ ದೇವಾಲಯ. ಅಗಸ್ತ್ಯ ಮಹಾಮುನಿಗಳು ತಪಸ್ಸಿನಲ್ಲಿರುವಾಗ ಕಾಗೆಗಳು ರಾಕ್ಷಸರ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿ ತಪಸ್ಸು ಕೆಡಿಸಿದವಂತೆ ಹೇಳಿಬಿಟ್ಟು ಪ್ರತೀಕವಿದೆ. ಆದ್ದರಿಂದ ಶಾಪ ಕೊಡ್ತಾರೆ ಅಗಸ್ತ್ಯ ಮಹಾಮುನಿಗಳು. ಆದ್ದರಿಂದ ಇಲ್ಲಿ ಒಂದು ಕಾಗೆ ಸಹ ನಿಮಗೆ ಕಾಣಸಿಗುವುದಿಲ್ಲ.
ನೀವೆಲ್ಲಿ ನೋಡಿದರೂ ಸಹ ಒಂದು ಕಾಗೆ ಸಹ ಇಲ್ಲಿ ಸಿಗುವುದಿಲ್ಲ. ಇದೇ ಗುಹಾಂತರ ದೇವಾಲಯ. ಇಲ್ಲಿ ಮೇಲೆ ಹೋಗ್ಬಿಟ್ಟು ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಜಾಗ ಇದು. ಕಾಗೆ ಶನಿ ದೇವರು ಆಗಿರುವುದರಿಂದ ಶಿವನಿಗೆ ಕೈಲಾಸದಲ್ಲಿ ಶನಿಗೆ ಅವಕಾಶವಿಲ್ಲ ಅಂತೇಳ್ಬಿಟ್ಟು ಇದನ್ನು ಕೈಲಾಸ ರೀತಿಯಲ್ಲಿ ಭಾವಿಸಿದ್ದಾರೆ. ಇಲ್ಲಿ ನೋಡಿ, ಇದು ಧ್ವಜಸ್ತಂಭನ ತೋರಿಸ್ತೀನಿ. ಇಲ್ಲಿ ದೀಪ ಹಚ್ಚಲು ನಿಮಗೆ 600 ರೂಪಾಯಿ ಟಿಕೆಟ್ ಇರುತ್ತದೆ. ಏನಾದರೂ ದೋಷಗಳಿದ್ದಲ್ಲಿ ಈ ದೀಪ ಹಚ್ಚಬೇಕಂತೇಳಿ ಧ್ವಜಸ್ತಂಭದಲ್ಲಿ ದೀಪ ಹಚ್ಚಲು ವ್ಯವಸ್ಥೆ ಕೂಡ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಶಂಕರ ಗುಹೆ ಅಂತ ಹೇಳ್ಬೋದು. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ವಜ್ರನ ತಗೊಂಡೋಗ್ಬಿಟ್ಟು ಗುಹೆಯಲ್ಲಿ ಅದರ ಬೆಳಕಲ್ಲಿ ಧ್ಯಾನ, ತಪಸ್ಸು ಮತ್ತು ಕಾಲಜ್ಞಾನ ಬರೆದಿದ್ದರು ಅಂತ ಪ್ರತೀಕವಿದೆ. ಸೂಪರ್ ಆಗಿದೆ ಹತ್ತೋಕೆ. ನೀವು ಸ್ಟಾರ್ಟಿಂಗಲ್ಲೇ ಆಗಲಿ ಹತ್ಬೋದು, ಇಲ್ಲ ಕೊನೆಯದಾಗಲಿ ಹತ್ಬೋದು. ಎಂಟ್ರೆನ್ಸಲ್ಲೇ ಇದೆ. ಇದು ಪಕ್ಕದಲ್ಲಿ ಪುಷ್ಕರಣಿ, ಎಂಟ್ರೆನ್ಸ್, ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ ಇದೆ, ಕುಡಿಯಲು ಟಾಯ್ಲೆಟ್ಗಳ ವ್ಯವಸ್ಥೆ ಇದೆ. ಸಾಕಷ್ಟು ಒನ್ ಡೇನಲ್ಲಿ ಎಲ್ಲ ಮುಗಿಸ್ಬೋದು. ಇದು ಬಂದುಬಿಟ್ಟು ಹತ್ತುವಾಗ ಶಂಕರ ಗುಹೆಗೆ ಹತ್ತುವಾಗ ದಾರಿ ಇದು. ಇದು ಬ್ರಹ್ಮ ಗುಹೆ ಅಂತ ಕೂಡ ಕರೀತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಿರುವುದು ಇಲ್ಲೇ. ವಜ್ರನ ತಗೊಂಡೋಗ್ಬಿಟ್ಟು ಅದರ ಬೆಳಕಲ್ಲಿ ಬರೆದಿರುತ್ತಾರೆ. ಎಲ್ಲವೂ ಸಾಧಾರಣ ಮೆಟ್ಟಿಲುಗಳಿವೆ, ಎಲ್ಲರೂ ಹತ್ಬೋದು. ಇದೇ ನೋಡಿ, ಲಿಂಗ ದರ್ಶನ ಆಗುತ್ತದೆ. ಅಲ್ಲಿ ಗುಹೆ ಒಳಗಡೆ ಬಾಗಿ ಹೋಗಬೇಕು ಒಳಗಡೆ. ಒನ್ ಡೇ ಟೂರಲ್ಲಿ ಇಲ್ಲಿ ಎಲ್ಲ ನೋಡ್ಕೋಬೋದು. ಇಲ್ಲಿಂದ ಅಹೋಬಿಲಂ ಒಂದು 80 ಕಿಲೋಮೀಟ್ರ್ ಇದೆ. ಅದು ಪ್ರಸಿದ್ಧ ದೇವಾಲಯ. ಅದರ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಯಾವಾಗಾದರೂ ವಿಸಿಟ್ ಮಾಡಿದರೆ ಇಲ್ಲಿ ಕಾಮೆಂಟ್ ಮಾಡಿ, ಹೋಗೋರು ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ. ಒಮ್ಮೆ ಆದರೂ ಭೇಟಿ ನೀಡಿ ಒಳ್ಳೆಯ ಅನುಭವ ಪಡೆಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.